ನೀವೇನಾದರೂ ಒನ್ ಡೇ ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದರೆ ಈ ವಿಡಿಯೋ ನಿಮಗೆ. ಹಾಯ್ ನಮಸ್ಕಾರ ಎಲ್ರಿಗೂ. ಈ ಜಾಗ ಇರೋದು ಹೊನ್ನಾಳಿಯಿಂದ 18 ಕಿಲೋಮೀಟರ್ ದೂರದಲ್ಲಿ, ದಾವಣಗೆರೆಯಿಂದ 35 ಕಿಲೋಮೀಟರ್ ದೂರದಲ್ಲಿದೆ. ನೀವು ಈಸಿಯಾಗಿ ಮ್ಯಾಪ್ ಮೂಲಕನೂ ಕೂಡ ಹುಡ್ಕೊಂಡು ಈ ಒಂದು ಜಾಗಕ್ಕೆ ಬರ್ಬೋದು. ನಾವು ಇವತ್ತು ಬಂದಿರೋದು ಅದೇ ಜಾಗ. ಯಾವುದು ಅಂತೀರಾ? ದಾವಣಗೆರೆ ನಿಯರ್ ಇರುವಂತಹ ಒಂದು ಹಿಡನ್ ಬ್ಯೂಟಿ ಅಂತಲೇ ಹೇಳ್ಬೋದು. ದಯವಿಟ್ಟು ಅಲ್ಲಿಗೆ ಹೋಗಬೇಕಾದ್ರೆ ಆ ಪ್ಲೇಸ್ನ ಪಲ್ಯೂಟ್ ಮಾಡಬೇಡಿ ಆಯಿತಾ. ನೀವು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಕರ್ಕೊಂಡು ಕೂಡ ಒನ್ ಡೇ ಟ್ರಿಪ್ ಥರನೂ ಈ ಒಂದು ಪ್ಲೇಸ್ಗೆ ಹೋಗ್ಬೋದು. ಇವತ್ತು ನಾವು ಮತ್ತು ನನ್ನ ಫ್ಯಾಮಿಲಿ ಬಂದಿರೋದು ಕುಂದೂರಿನ ಗುಡ್ಡದ ಮೇಲೆ ನೆಲೆಸಿರುವಂತಹ ಆಂಜನೇಯ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಗುಡ್ಡದ ಆಂಜನೇಯ ಅಂತಲೂ ಕರೀತಾರೆ, ಬೈರಾಂಜನೇಯ ಅಂತಲೂ ಕರೀತಾರೆ. ನಾವಿಲ್ಲಿಗೆ ಬಂದಾಗ ಮೊದಲಿಗೆ ದೇವರ ದರ್ಶನವನ್ನು ಮಾಡಿದ್ವಿ. ಇಲ್ಲಿ ಯಾಕೆ ಇಷ್ಟು ಜನ ಸೇರಿದ್ದಾರೆ ಅಂತ ಹೇಳಿ ಅನಿಸ್ತಿದೆಯಾ? ಇಲ್ಲಿ ಶ್ರಾವಣದ ಮಾಸದ ಮೊದಲನೇ ದಿನ ದೇವರಿಗೆ ವಿಶೇಷವಾದ ಪೂಜೆಯನ್ನು ಮಾಡಲಾಗ್ತದೆ. ಇಲ್ಲಿ ಕಾರ್ಣಿಕವನ್ನು ಕೂಡ ಹೇಳ್ತಾರೆ. ಇಲ್ಲಿನ ವಿಶೇಷತೆ ಏನು ಗೊತ್ತಾ? ಒಂದೆಡೆ ಎತ್ತರದ ಗುಡ್ಡಗಳು, ಮತ್ತೊಂದೆಡೆ ಆಕಾಶದ ಜೊತೆ ಮಾತನಾಡುವಂತೆ ನಿಂತಿರುವ ಬೃಹತ್ ವಿಂಡ್ ಮಿಲ್ಗಳು. ಇದೇ ಗುಡ್ಡದ ಬಳಿ ಇರುವಂತಹ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ. ಕಾರಣಕ್ಕೆ ಕೂಡ ಈ ದೇವಸ್ಥಾನಕ್ಕೆ ಇವತ್ತು ಇಷ್ಟೊಂದು ಜನ ಸೇರಿರೋದು ತುಂಬಾ ವಿಶೇಷತೆ ಅಂತಲೇ ಹೇಳ್ಬೋದು. ಗುಡ್ಡದ ತುದಿಯಲ್ಲೇ ದೇವರ ಸನ್ನಿಧಿ, ಸುತ್ತಲೂ ಹಸಿರಿನ ಪ್ರಕೃತಿ, ಗಾಳಿಯ ಪ್ರತಿಯೊಂದು ಸ್ಪರ್ಶದಲ್ಲೂ ಸುಗಂಧದ ಪರಿಮಳ ಇದೇ ಈ ಸ್ಥಳದ ವಿಶೇಷತೆ. ದೇವಸ್ಥಾನದ ಸುತ್ತಲಿನ ಪ್ರಕೃತಿಯನ್ನು ನೋಡುತ್ತಾ ಕೆಲ ಕ್ಷಣ ಕುಳಿತರೆ ಸಾಕು, ನಗರದ ಗದ್ದಲದಿಂದ ದೂರವಾಗಿ ಮನಸ್ಸಿಗೆ ನೆಮ್ಮದಿಯ ಸಿಗುವಂಥ ಅನುಭವವು ಈ ಒಂದು ಜಾಗದಲ್ಲಿ ಆಗ್ತದೆ. ಹಾಗಿದ್ರೆ ಈ ವಿಡಿಯೋ ಇಷ್ಟ ಆಯ್ತಾ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫಾಲೋ ಮಾಡ್ಕೊಳ್ಳಿ ಆಯಿತಾ?